ಕಾವೇರಿ ಜಲನಯನ ಪ್ರದೇಶದಲ್ಲಿ ಉತ್ತಮವಾದಂಥ ಮಳೆ ಆಗ್ತಾ ಇರೋ ಕಾರಣಕ್ಕೋಸ್ಕರ KRS ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಬರ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ 19,000 ಕ್ಯೂಸೆಕ್ನಷ್ಟು ನೀರು ಬರ್ತಾ ಇರುವಂಥದ್ದು. ಈಗ KRS ಜಲಾಶಯದ ಬಳಿ ಇದ್ದೇನೆ. ನಾನು KRS ಜಲಾಶಯದ ದೃಶ್ಯವನ್ನು ತೋರಿಸ್ತೇನೆ. ಕಳೆದ 2 ದಿನಗಳ ಹಿಂದೆ ಈ ರೀತಿಯಂಥ ಪ್ರಮಾಣದ ನೀರು ಬರ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ 19,000 ಕ್ಯೂಸೆಕ್ಸ್ ನೀರು ಬರ್ತಾ ಇರುವಂಥದ್ದು. KRS ಜಲಾಶಯದ ಮಟ್ಟ 89 ಅಡಿಗೆ ಕುಸಿತಿತ್ತು. ಆದರೆ ಕಳೆದ 2 ದಿನಗಳಿಂದ ಸುರಿತಾ ಇರುವಂಥ ಭಾರಿ ಮಳೆಗೆ ಈಗ ಸದ್ಯಕ್ಕೆ 92 ಅಡಿಯಷ್ಟು ಭರ್ತಿಯಾಗಿದೆ ಜಲಾಶಯ. 124 ಗರಿಷ್ಠ ಅಡಿ ಸಾಮರ್ಥ್ಯ ಇರುವಂಥ ಈ ಒಂದು ಜಲಾಶಯದಲ್ಲಿ ಈಗ 92 ಅಡಿಯಷ್ಟು ನೀರು ತುಂಬಿರುವಂಥದ್ದು. ಇದೇ ರೀತಿಯಂಥ ಮಳೆ ಏನಾದರೂ ಮುಂದುವರೆದರೆ ಇನ್ನು ಒಂದು ವಾರದಲ್ಲಿ 100 ಅಡಿ ತಲುಪುವ ಸಾಧ್ಯತೆ ಕೂಡ ಇರುವಂಥದ್ದು. ಈ ರೀತಿ ನಿಟ್ಟಿನಲ್ಲಿ ಸಾಕಷ್ಟು ರೈತರಲ್ಲಿ ಖುಷಿ ಇರುವಂಥದ್ದು. ಯಾಕಂದರೆ ಇಷ್ಟೊಂದು ಪ್ರಮಾಣದ ನೀರು ಒಳಹರಿವು ಬರ್ತಾ ಇರೋ ಕಾರಣಕ್ಕೋಸ್ಕರ ತಮಿಳುನಾಡಿಗೆ ಹರಿಸಬೇಕಾದಂಥ ಕೋಟಾ ಕೂಡ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಖುಷಿ ಇರುವಂಥದ್ದು. ಯಾಕಂದರೆ ಇದೇ ರೀತಿ ಏನಾದರೂ ಮಳೆ ಏನಾದರೂ ಬರದೇ ಇದ್ದಿದ್ದು ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಇನ್ನಷ್ಟು ನೀರಿನ ಮಟ್ಟ ಕುಸಿತಾ ಇತ್ತು. ಆದರೆ ಈಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂಥ ಮಳೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ಈಗ ಸದ್ಯಕ್ಕೆ 19,000 ಕ್ಯೂಸೆಕ್ ಅಷ್ಟು ನೀರು ಹರಿದು ಬರ್ತಾ ಇರುವಂಥದ್ದು. ಇನ್ನೂ ಕೂಡ ಈ ಒಂದು ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಕೊಡಗಿನ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ನಿನ್ನೆ 8,000 ಕ್ಯೂಸೆಕ್ ಇದ್ದಂಥ ನೀರು ಏಕಾಏಕಿ 19,000 ಕ್ಯೂಸೆಕ್ ಆಗಿರುವಂಥದ್ದು. ಅದೇ ರೀತಿಯಂಥ ನೀರಿನ ಮಟ್ಟ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಾರೆ ರೈತರು ಸಾಕಷ್ಟು ಆತಂಕದಲ್ಲಿದ್ದರು. ಎಲ್ಲೋ ಒಂದು ಕಡೆ ನೀರಿನ ಮಟ್ಟ ಈ ರೀತಿ ಅಂತ ಕುಸಿತಾ ಇರೋ ಕಾರಣಕ್ಕೋಸ್ಕರ ರೈತರ ಬೆಳೆಗಳಿಗೂ ಸಿಗಲ್ಲ, ಜೊತೆಗೆ ಬೆಂಗಳೂರಿಗೂ ಕೂಡ ಕುಡಿಯೋ ನೀರಿಗೆ ಆಕಾರ ಉಂಟಾಗುತ್ತೆ ಅನ್ನುವಂಥ ಆತಂಕ ಆಯಿತು. ಆದರೆ ಈ ಎಲ್ಲ ಆತಂಕಗಳು ಈಗ ದೂರ ಆಗ್ತಾ ಇರೋದು. KRS ಜಲಾಶಯ ಈಗ 92 ಅಡಿಯಷ್ಟು ಭರ್ತಿಯಾಗಿದೆ. ಇನ್ನೊಂದು ವಾರಗಳ ಕಾಲ ಇದೇ ರೀತಿಯಂಥ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಾದರೆ ಇದೇ ರೀತಿಯಂಥ ನೀರಿನ ಮಟ್ಟ ಹೆಚ್ಚಾಗ್ತಾ ಹೋಗ್ತದೆ. 100 ಅಡಿ ಕೂಡ ಆದಷ್ಟು ಬೇಗ ತುಂಬುತ್ತೆ ಅನ್ನುವಂಥದ್ದು ಕೂಡ ಖುಷಿಯಲ್ಲಿ ಇರುವಂಥದ್ದು. ಯಾಕಂದರೆ ಈ ಒಂದು ತಿಂಗಳಿನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರಲಿಲ್ಲ. ಸಾಕಷ್ಟು ವರ್ಷ ಆಗಿತ್ತು ಇಷ್ಟೊಂದು ಪ್ರಮಾಣದ ನೀರು ಬಂದು. ಆದರೆ ಈ ಒಂದು ವರ್ಷದಲ್ಲಿ ಈ ರೀತಿಯಂಥ ಉತ್ತಮವಂತ ಮಳೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ಮುಂಗಾರು ಆಗಮನಕ್ಕಿಂತ ಮುಂಚೆ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ರೈತರಾಗಿರ್ಬೋದು, ಜನರಾಗಿರ್ಬೋದು, ಎಲ್ಲರಲ್ಲೂ ಕೂಡ ಖುಷಿ ಇರುವಂಥದ್ದು. ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ ಇತ್ತು. ಬೆಂಗಳೂರಿಗೂ ಕೂಡ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗುತ್ತೆ ಅನ್ನುವಂಥದ್ದು. ಈಗ ಈ ಎಲ್ಲವೂ ಕೂಡ ದೂರ ಆಗುತ್ತೆ ಅನ್ನುವಂಥದ್ದು ಮುನ್ಸೂಚನೆ ಸಿಗ್ತಾ ಇದೆ. ಇದೇ ರೀತಿಯಂಥ ಮಳೆ ಏನಾದರೂ ಮುಂದುವರೆದರೆ ಇನ್ನೊಂದು ವಾರದಲ್ಲಿ 100 ಅಡಿ ತುಂಬುವುದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ.